ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿ ಅನ್ನೋ ಪಾಠವನ್ನ ಅದರ ಮುಂದುವರಿದ ಭಾಗವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ 1-2 ಭಾಗಗಳನ್ನ ನಾನು ಹಾಕಿದ್ದೆ. ಇವತ್ತಿನ ತರಗತಿಯಲ್ಲಿ ಏನ್ ಕಲಿತಾ ಇದ್ದೇವೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಇರುವಂತಹದ್ದು ಭಾಗಲಬ್ಧ ಸಂಖ್ಯೆ ಇರ್ಲಿ ಅಥವಾ ಅಭಾಗಲಬ್ಧ ಸಂಖ್ಯೆ ಇರ್ಲಿ, ಅದನ್ನು ದಶಮಾಂಶದ ರೂಪಕ್ಕೆ ಹೇಗೆ ಕಂಡುಹಿಡಿಯುವುದು ಅನ್ನೋದು. ಹೇಗೆ ಕಂಡುಹಿಡಿಯುವುದು? ಯಾವುದೇ ಒಂದು ಸಂಖ್ಯೆಯನ್ನ, ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಯನ್ನ ನಾವು ಭಾಗಾಕಾರ ವಿಧಾನದಿಂದ ಭಾಗಿಸ್ತಾ ಹೋದಾಗ ಅದು ಏನಾಗ್ತದೆ? ದಶಮಾಂಶ ರೂಪಕ್ಕೆ ಬದಲಾಗ್ತಾ ಹೋಗ್ತದೆ. ಆದ್ರೆ ನಾವು ಸಂಖ್ಯೆಯ ರೂಪವನ್ನು ಮಾತ್ರ ಬದಲಿಸುವುದಲ್ಲದೆ ಅದರ ಬೆಲೆಯನ್ನು ಅಲ್ಲ. ಅದು ನೆನಪಿರ್ಲಿ ನಿಮಗೆ. P/Q ಅನ್ನ ಈ ರೀತಿ ಬರಿಬಹುದು. ಇದು P/Q P/Q ಅಂದ್ರೆ ಇದುವೆ. ಸೊ ಅಂದ್ರೆ ಇದೊಂದು ಸಂಖ್ಯೆ ಆದ್ರೆ ಅಂತ ಹೇಳುದು ನಾನು. ಸೊ ನಾವು ಭಾಗಲಬ್ಧ ಮಾಡುವುದ್ರಿಂದ ಅಥವಾ ಭಾಗಾಕಾರ ವಿಧಾನವನ್ನ ಅನುಸರಿಸುವುದ್ರಿಂದ ಅದರ ರೂಪ ಬದಲಾಗ್ತದೆಯೇ ಹೊರತು ಅದರ ಬೆಲೆಯಲ್ಲ ಅನ್ನೋದು ನೆನಪಿರ್ಲಿ. ನೋಡಿ, 3 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, 2 ಫಲಿತಾಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, 10/3 ಭಾಗಿಸಿದ್ರೆ ಉತ್ತರ 3.3333 ಹೀಗೆ ಸಿಗ್ತಾ ಹೋಗ್ತದೆ. ಆಯ್ತಾ? ಹಾಗೆಯೇ 7/8 ಮಾಡಿದ್ರೆ 0.875 ಅನ್ನೋ ಉತ್ತರ ಸಿಗ್ತದೆ. ಇಲ್ಲಿ ನೋಡಿ, 1/7 ಅಂತ ಹೇಳಿ ಮಾಡ್ತಾ ಹೋದ್ರೆ 0.14285 ಈ ರೀತಿ ಸಿಗ್ತಾ ಹೋಗ್ತದೆ. ಪ್ರತಿಯೊಂದರಲ್ಲೂ ಭಾಜಕ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ಮೊದಲನೇ ಸಂಖ್ಯೆಯಲ್ಲಿ 3 ಭಾಜಕ, ಎರಡನೆಯ ಸಂಖ್ಯೆಯಲ್ಲಿ 8 ಭಾಜಕ, ಶೇಷ 0, ಇಲ್ಲಿ ಶೇಷ 1. ಹಾಗೆ ಇಲ್ಲಿ 3ನೇ ಒಂದು ಉದಾಹರಣೆಯಲ್ಲಿ ಭಾಜಕ 7 ಆದ್ರೆ ಶೇಷ 3, 2, 6, 4, 5, 1, 3 ಹೀಗೆ ಹೋಗ್ತಾ ಇರ್ತದೆ. ನಾವೀಗ ಇದನ್ನ ನೋಡಿದಾಗ ಏನನ್ನ ಗಮನಿಸ್ತೇವೆ? ಕೆಲವೊಂದರಲ್ಲಿ ಶೇಷ 0 ಆಗಿ ಆ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಆಗ್ತಾ ಹೋಗ್ತದೆ. ಆದ್ರೆ ಇನ್ನು ಉಳಿದ 2 ಸನ್ನಿವೇಶದಲ್ಲಿ ಅಥವಾ ಉದಾಹರಣೆಗಳಲ್ಲಿ ಏನಾಗ್ತದೆ ಅಂತ ಹೇಳಿ, ಶೇಷ ಪುನರಾವರ್ತನೆ ಆಗ್ತಾ ಹೋಗ್ತದೆ ಅಲ್ವಾ? ಸೊ ಇದು ಏನನ್ನ ಸೂಚಿಸ್ತದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಭಾಗಲಬ್ಧ ಸಂಖ್ಯೆಗಳಿಗೆ 2 ಮುಖ ಇರ್ತದೆ. ಆ 2 ಮುಖದಲ್ಲಿ ಒಂದು ಮುಖ ಅಂತ್ಯಗೊಳ್ಳದ ದಶಮಾಂಶ ಅಂತ. ಅಂತ್ಯಗೊಳ್ಳದ ದಶಮಾಂಶ ಅಂತ ಹೇಳಿದ್ರೆ ಅದು ಅಂತ್ಯಗೊಳ್ಳುವುದೇ ಇಲ್ಲ. ಆಯ್ತಾ? ಸಾರಿ, ಅಂತ್ಯಗೊಳ್ಳುವ ದಶಮಾಂಶ ಅಂದ್ರೆ ಅಂತ್ಯಗೊಳ್ಳುತ್ತದೆ. ಈಗ 7/8 ಮಾಡಿದಾಗ 0.875 ಸಿಗ್ತದೆ. 1/2 ಮಾಡಿದಾಗ 0.5 ಸಿಗ್ತದೆ. ಸೊ ಎರಡರಲ್ಲೂ ಕೂಡ ಏನಾಗ್ತದೆ? ಶೇಷ 0 ಆಗ್ತದೆ ಮತ್ತೆ ಅಂತ್ಯಗೊಳ್ತದೆ. ಆದ್ರೆ ಪ್ರಕರಣ 2 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಅಂತ್ಯಗೊಳ್ಳದ ಅಥವಾ ಆವರ್ತಕ ದಶಮಾಂಶ. ಆವರ್ತಕ ಅಂತ ಹೇಳಿದ್ರೆ ಶೇಷವು ಯಾವತ್ತಿಗೂ 0 ಆಗುವುದಿಲ್ಲ, ಮತ್ತೆ ಅದರ ಬದಲಾಗಿ ಅದು ಪುನರಾವರ್ತನೆ ಆಗ್ತಾ ಹೋಗ್ತದೆ. ಈಗ 10ನ್ನು 3ರಿಂದ ಭಾಗಿಸಿದಾಗ 3.3333 ಹೀಗೆ ಹೋಗ್ತದೆ. ಈ 3 ಅನ್ನೋದು ಪುನರಾವರ್ತನೆ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದು ಒಂದು ದಶಮಾಂಶಕ್ಕೆ ನಿಲ್ಲಿಸಿ ಅದರ ಮೇಲೆಗೆ ಗೆರೆ ಎಳಿತೇವೆ. ಅದರ ಅರ್ಥ 3 ಅನ್ನೋ ಸಂಖ್ಯೆ ಪುನರಾವರ್ತನೆ ಆಗ್ತಾ ಇದೆ ಅನ್ನೋದು. ಓಕೆನಾ? ಈಗ ನೋಡಿ, 1/7 ಅನ್ನು ಮಾಡಿದಾಗ ನಮ್ಗೆ ಸಿಗುವ ಉತ್ತರ 0.14285 ಅನ್ನೋದು. ಇದು ಪುನಃ ಹೀಗೆ ಮುಂದುವರಿತದೆ. 1, 4, 2, 8, 5, 7 ಅನ್ನೋದು ಮುಂದುವರಿತಾ 2, 8, 5, 7 ಅನ್ನೋದು ಮುಂದುವರಿತಾ ಹೋಗ್ತದೆ. ಆದ್ರೆ 4 ಮುಂದುವರಿಯುವುದಿಲ್ಲ, ಅಂದ್ರೆ ಪುನರಾವರ್ತನೆ ಆಗುವುದಿಲ್ಲ. ಅದಕ್ಕೆ ಯಾವ ಸಂಖ್ಯೆ ಪುನಃ ಪುನರಾವರ್ತನೆ ಆಗ್ತದೆ ನೋಡಿ, ಅದರ ಮೇಲೆಗೆ ಒಂದು ಡ್ಯಾಶ್ ಎಳೆದ್ರೆ ಅದರ ಅರ್ಥ ಆ ಸಂಖ್ಯೆ ಪುನರಾವರ್ತನೆ ಆಗ್ತದೆ ಅನ್ನೋದು. ಓಕೆನಾ? ಇದಿಷ್ಟು ಅರ್ಥ ಆಯ್ತಾ? ಭಾಗಲಬ್ಧ ಸಂಖ್ಯೆಗಳಿಗೆ 2 ಮುಖ ಇದೆ. ಒಂದು ಅಂತ್ಯಗೊಳ್ತದೆ, ಮತ್ತೊಂದು ಅಂತ್ಯವಾಗುವುದಿಲ್ಲ, ಹಾಗೂ ಅದು ಆವರ್ತಕ ಆಗ್ತಾ ಹೋಗ್ತದೆ. ವಿಲೋಮ ಪ್ರಕ್ರಿಯೆ ನೋಡಿ, ದಶಮಾಂಶದಿಂದ PQ ರೂಪಕ್ಕೆ ಯಾವುದೇ ಒಂದು ದಶಮಾಂಶ ಸಂಖ್ಯೆಯನ್ನು ಕೊಟ್ಟಾಗ ಕೂಡ ಅದನ್ನ PQ ರೂಪಕ್ಕೆ ಪರಿವರ್ತಿಸಬಹುದು. ಅದನ್ನ ನಾನು ನಿಮ್ಗೆ ಹೇಳ್ತೇನೆ ಮುಂದಕ್ಕೆ. ನಾವು ಅಭ್ಯಾಸ ಸಂಖ್ಯೆಯನ್ನ ಮಾಡ್ತಾ ಅಲ್ವಾ, ಆಗ ನಿಮ್ಗೆ ನಾನು ಹೇಳ್ತೇನೆ. ಹಾಗೆ ನಿಯಮ, ಎಷ್ಟೇ ಅಂಕೆಗಳ ಪುನರಾವರ್ತನೆ ಅಷ್ಟು 0ಗಳು ಅಂತ ಇದೆ. ಅಂದ್ರೆ
ಈಗ ಇಲ್ಲಿ ಎರಡೂ ಸಂಖ್ಯೆ ಪುನರಾವರ್ತನೆ ಆಗ್ತಾ ಇದ್ರೆ ಆ ಸಂಖ್ಯೆಗೆ 100ರಿಂದ ಗುಣಿಸ್ಬೇಕು. ಎರಡು ಸಂಖ್ಯೆ ಅಂದ್ರೆ ಒಂದರ ಒಟ್ಟಿಗೆ ಎರಡು ಸೊನ್ನೆಗಳು ಆಯ್ತಾ, 100ರಿಂದ ಗುಣಿಸುವಂತಹದ್ದು. ಇಲ್ಲಿ 3 ಅಂಕೆಗಳೇನಾಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಗುಣಿಸುವಾಗ ನಾವು ಎಷ್ಟಕ್ಕೆ ಗುಣಿಸ್ಬೇಕು, ಅಲ್ಲ ಇಲ್ಲಿ ಎರಡೇ ಪುನರಾವರ್ತನೆ ಆಗ್ತಾ ಇರುವಂತಹದ್ದು. ಆಗ ನಾವು ಎಷ್ಟಕ್ಕೆ ಗುಣಿಸ್ಬೇಕು, ಎರಡೇ ಅಂಕೆಯಿಂದ ಅಂದ್ರೆ 2 0ಯಿಂದ, ಒಂದಕ್ಕೆ 2 0, 100ರಿಂದ ಗುಣಿಸ್ಬೇಕು ಅನ್ನೋದು. ಈಗ ನೋಡಿ, ಕೆಲವೊಂದು ಸಂಖ್ಯೆಗಳಿದೆ ಅದು ಏನ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಆ ನಿಯಮವನ್ನ ಅನುಸರಿಸುವುದಿಲ್ಲ. ಭಾಗಲಬ್ಧದ ಸಂಖ್ಯೆ ನಿಯಮ ಏನಿದೆ ನೋಡಿ ಅದನ್ನ ಅನುಸರಿಸುವುದಿಲ್ಲ. ಅಂದ್ರೆ ಅದು ಅಂತ್ಯಗೊಳ್ಳುವುದೂ ಇಲ್ಲ, ಪುನರಾವರ್ತನೆ ಆಗುವುದೂ ಇಲ್ಲ. ಅಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಸೊ ಈ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯು ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಯಾವುದೇ ನಿರ್ದಿಷ್ಟ ವಿನ್ಯಾಸದಲ್ಲಿ ಪುನರಾವರ್ತನೆ ಆಗುವುದಿಲ್ಲ. ಆದ್ದರಿಂದ ಇವುಗಳನ್ನ ನಾವು P/Q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅಂತಹ ಸಂಖ್ಯೆಗಳಿಗೆ ಉದಾಹರಣೆ ಯಾವುದು, ವರ್ಗಮೂಲ 2 ಅನ್ನೋದು. ಇದರ ಉತ್ತರ ನೋಡಿ, 1.41421356 ಹೀಗೆ ಅಂದ್ರೆ ಮುಂದುವರಿತಾ ಹೋಗ್ತದೆ. ಆದ್ರೆ ಅದು ಯಾವತ್ತಿಗೂ ಪುನರಾವರ್ತನೆ ಆಗುವುದಿಲ್ಲ. ಇದನ್ನ ಕಂಡುಹಿಡಿದವರು ಭಾರತೀಯರು ಕಂಡುಹಿಡಿದ್ರು, ಹಾಗೆ ಬ್ಯಾಬಿಲೋನಿಯರು ಕೂಡ ಇದರ ಉತ್ತರವನ್ನ ಕಂಡುಹಿಡಿದ್ರು. ಹಾಗೆ ಪೈ ಅನ್ನೋ ಸಂಖ್ಯೆ ಅದರ ವ್ಯಾಲ್ಯೂ ಅಂದ್ರೆ ಬೆಲೆ ಏನಂತ ಹೇಳಿದ್ರೆ 3.14159265 ಈ ರೀತಿ ಮುಂದುವರಿತಾ ಹೋಗ್ತದೆ. ಯಾರು ಗ್ರೀಕ್ ಮೇಧಾವಿ ಆರ್ಕಿಮೆಡಿಸ್ ಇದ್ದಾರಲ್ಲ, ಇವರು ಆಗಿನ ಕಾಲಕ್ಕೆ ಹೇಳಿದ್ರು ಪೈನ ಬೆಲೆ 3.140845 ಮತ್ತು 3.14222857 ನಡುವೆ ಇದೆ ಅಂತ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಭಾರತೀಯ ಮೂಲದ ಒಂದು ಶ್ರೇಷ್ಠ ಗಣಿತಜ್ಞ ಆರ್ಯಭಟನವರು ಇದರ 4 ದಶಮಾಂಶಗಳ ಸ್ಥಾನದವರೆಗೆ ಬೆಲೆಯನ್ನ ನೀಡಿದ್ರು. ಅಂದ್ರೆ 3.1416 ಅಂತ ಹೇಳಿ ನೀಡಿದ್ರು. ನಾವು ಪೈಯನ್ನ ಬರೆಯುವಾಗ ಪೈಯನ್ನ ನಾವು 22/7 ಅಂತ ಹೇಳಿ ಬರಿತೇವೆ. ಇದು ಅದರ ಸ್ಪಷ್ಟ ಬೆಲೆ ಅಲ್ಲ ಅಥವಾ ಕರೆಕ್ಟ್ ವ್ಯಾಲ್ಯೂ ಅಲ್ಲ, ಅದೊಂದು ಅಂದಾಜು ಬೆಲೆ ಅಷ್ಟೇ. ಅರ್ಥ ಆಗ್ತಾ ಉಂಟು ಅಂತ ಹೇಳಿ ಭಾವಿಸ್ತೇನೆ. ಮತ್ತೆ ಮುಂದುವರಿದ ತುಂಬಾ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಅಭ್ಯಾಸ ಮಾಡುವಾಗ ಹೇಳ್ತಾ ಹೋಗ್ತೇನೆ. ನೋಡಿ, ಎರಡೂ ಭಾಗಲಬ್ಧ ಸಂಖ್ಯೆಗಳ ನಡುವೆ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಇದೆ ಮತ್ತು ಅದನ್ನ ಕಂಡುಹಿಡಿಬಹುದು ಅಂತ ಹೇಳಿ ನಾವು ಈ ಒಂದು ಅಭ್ಯಾಸದಲ್ಲಿ ಕಂಡುಹಿಡಿತಾ ಹೋಗ್ತೇವೆ. ಅರ್ಥ ಆಗ್ತಾ ಉಂಟಾ? ಅಂದ್ರೆ ಅದನ್ನ ಭಾಗಿಸಿ ದಶಮಾಂಶ ಬೆಲೆಗೆ ಕಂಡು ಹಿಡಿದು ಮತ್ತದನ್ನ ನಾವು ಬರಿತಾ ಹೋಗುವಂಥದ್ದು. ಅದು ನಿಮ್ಗೆ ಅರ್ಥ ಆಗ್ತದೆ ಪ್ರಾಬ್ಲಮ್ಸ್ ಮಾಡುವಾಗ. ಹಾಗೆ ಈ ಸಂಖ್ಯೆಗಳ ಹಿಂದಿನ ಸತ್ಯ ಏನು ಅಂತ ಹೇಳಿದ್ರೆ, ದಶಮಾಂಶಗಳು ಕೇವಲ ಗಣಿತದ ಲೆಕ್ಕಾಚಾರಗಳಲ್ಲ, ಅವು ಸಂಖ್ಯೆಯ ನೈಜ ಸ್ವರೂಪವನ್ನು ಬಿಚ್ಚಿಡುವ ಕನ್ನಡಿಗಳು. ಅಂತ್ಯಗೊಳ್ಳುವ ಶಾಂತತೆಯಿಂದ ಹಿಡಿದು ಆವರ್ತಕದ ಲಯಬದ್ಧತೆಯವರೆಗೆ, ಅಭಾಗಲಬ್ಧದ ಅನಂತ ರಹಸ್ಯದವರೆಗೆ ಪ್ರತಿಯೊಂದು ಸಂಖ್ಯೆಯು ತನ್ನದೇ ಆದ ಕಥೆಯನ್ನ ಹೇಳ್ತಾ ಹೋಗ್ತದೆ ಅನ್ನೋದನ್ನ ಹೇಳ್ತಾರೆ. ಈಗ ನಾವು ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 1.3. ಮೊದಲ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಮೊದಲನೆಯದ್ದು, ಮೊದಲ ಸಂಖ್ಯೆಯನ್ನ ಮಾಡೋಣ. 36/100 ಅನ್ನೋದು ಅಲ್ವಾ? 36/100 ಅಥವಾ 100ನೇ 36. ಇಲ್ಲಿ ಭಾಜಕ ಯಾವುದು? 100. ಭಾಜ್ಯ ಯಾವುದು? 36. ಸೊ 36 100ರಿಂದ ಹೋಗ್ತದೆಯಾ? ಇಲ್ಲ. ಯಾಕೆ ಹೇಳಿದ್ರೆ 36 ಅನ್ನೋದು 100ಕ್ಕಿಂತ ಸಣ್ಣ ಸಂಖ್ಯೆ. ಸೊ 0 ಹಾಕಬೇಕು, ಅದರೊಟ್ಟಿಗೆ ಬಿಂದುವನ್ನ ಹಾಕಬೇಕು, ದಶಮಾಂಶ ಬಿಂದುವನ್ನ ಹಾಕಬೇಕು. ಅದರ ಅರ್ಥ ಇಲ್ಲಿ ನಾವು 0 ಹಾಕಬಹುದು ಅಂತ. 360 ಬಂತು. 360 ಹೋಗುದಿಲ್ಲ, ಆದ್ರೆ 100 3 300 ಅಂತ ಹೇಳಿ ನಮ್ಗೆ ಗೊತ್ತಿದೆ. ಇದು 10ರ ಮಗ್ಗೆಗೆ ಸಮ ಅಲ್ವಾ? ಸೊ ಎಷ್ಟು ಉಳೀತು? 60 ಉಳೀತೀಗ. 60 100ರಲ್ಲಿ ಹೋಗ್ತದೆಯಾ? ಇಲ್ಲ. 60 ಅನ್ನೋದು ಸಣ್ಣ ಸಂಖ್ಯೆ, ಹಾಗಾಗಿ ನಾನು ಇಲ್ಲಿ ಒಂದು 0ಯನ್ನ ಹಾಕಿದೆ. ಎಷ್ಟಾಯ್ತು? 600 ಆಯ್ತು ಅಲ್ವಾ? 100ರಿಂದ 100 ಎಷ್ಟ್ಲಿ 600? 6ಲಿ 600. ಸೊ 600 ಬರ್ದೆ, ಶೇಷ ಎಷ್ಟು ಉಳಿಯಿತು? 0 0 0. ಉತ್ತರ ಎಷ್ಟು ಬಂತು ಹೇಳಿ? 1 ನಿಮಿಷ. 36/100 ಅಂತಾರೆ ಉತ್ತರ ಬಂದದ್ದು 0.36 ಅನ್ನೋದು. ಇದು ಅಂತ್ಯಗೊಂಡಿತ? ಹೌದು. ಇದು ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆ. ಅಂತ್ಯಗೊಳ್ಳುವ
ಭಾಗಲಬ್ಧ ಸಂಖ್ಯೆ. ಆಯ್ತಾ? ಭಾಗಲಬ್ಧ ಸಂಖ್ಯೆ ಅಂತ್ಯಗೊಂಡ್ರೆ ಇದನ್ನ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೇವೆ. ಅಂತ್ಯಗೊಳ್ಳದೆ ಮತ್ತು ಪುನರಾವರ್ತನೆ ಆಗದೇ ಇದ್ರೆ ಇದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೇವೆ. ಸೊ ಎರಡನೇ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ 1/11. ಇಲ್ಲಿ ನೋಡಿ 1/11. ಆಯ್ತಾ? ಭಾಜಕ ಯಾವುದು? 11. ಭಾಜ್ಯ ಯಾವುದು? 1. 1 11ರಿಂದ ಭಾಗ ಆಗಿ ಹೋಗ್ತದ? ಇಲ್ಲ, 0 ಹಾಕಿದೆ ಅಲ್ವಾ? ಸೊ ಇಲ್ಲಿ 0ಯನ್ನ ಹಾಕಿದೆ. 10 ಭಾಗ ಆಗಿ ಹೋಗ್ತದ? ಅದು ಕೂಡ ಸಣ್ಣ ಸಂಖ್ಯೆ. ಹಾಗಾದ್ರೆ ಇಲ್ಲಿ ಒಂದು 0 ಹಾಕಿದೆ, ಆಗ ಇಲ್ಲಿ ಕೂಡ ಒಂದು 0ಯನ್ನ ಹಾಕಿದೆ ಅಲ್ವಾ ಭಾಗಲಬ್ಧದಲ್ಲಿ. ಈಗ 100 ಆಯ್ತು. 100 ಭಾಗ ಆಗಿ ಹೋಗುದಿಲ್ಲ, ಬಟ್ 99 ಅನ್ನೋ ಸಂಖ್ಯೆ ಭಾಗ ಆಗಿ ಹೋಗ್ತದೆ. ಸೊ 11 9 99. ಎಷ್ಟು ಉಳಿಯಿತು? 1 ಉಳಿಯಿತು. ಈಗ 1 ಉಳಿದಿದೆ. 111ರಿಂದ ಹೋಗುವುದಿಲ್ಲ, 0 ಹಾಕಿದೆ, ಅದು ಸಣ್ಣ ಸಂಖ್ಯೆ ಆಗ್ತದೆ. ಇಲ್ಲಿ 0 ಹಾಕಿದೆ. ಈಗ ಇನ್ನೊಂದು 0 ಆದಾಗ ಅದು 9ರಿಂದ ಭಾಗ ಆಗಿ ಹೋಗ್ತದೆ, 99 ಬಂತು. ಪುನಃ 1 ಉಳಿಯಿತು, 0 ಹಾಕಿದೆ, ಇಲ್ಲಿ ಭಾಗ ಆಗಿ ಹೋಗುವುದಿಲ್ಲ, ಪುನಃ 0 ಹಾಕಿದೆ, 9ರಿಂದ ಭಾಗ ಆಗಿ ಹೋಗ್ತದೆ, 99 ಬಂತು, ಪುನಃ 1 ಉಳಿಯಿತು. ಇದು ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವು ಹೇಗೆ ಬರಿಬಹುದು? 1/11 0.09 ಅಂತ 0909 ಅನ್ನೋ ಸಂಖ್ಯೆ ಅಂದ್ರೆ ಪುನರಾವರ್ತನೆ ಆಗ್ತದೆ. ಸೊ ಅದ್ರ ಮೇಲೆ ಡ್ಯಾಶ್ ಹಾಕೋದು. ಹಾಗಾದ್ರೆ ಇದು ಯಾವ ಸಂಖ್ಯೆ? ಇದು ಅಂತ್ಯಗೊಳ್ಳದ ಆವರ್ತಕ ಸಂಖ್ಯೆ. ಪುನರಾವರ್ತನೆ ಆಗುವ ಸಂಖ್ಯೆಗೆ ಏನಂತ ಹೇಳ್ತಾರೆ? ಆವರ್ತಕ ಭಾಗಲಬ್ಧ ಸಂಖ್ಯೆಯಾಗಿದೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ನೋಡಿ, 4 8ನೇ 1 ಅಂತ ಕೊಟ್ಟಿದ್ದಾರೆ. 4 8ನೇ 1. ಈಗ ಇದನ್ನ ನಾವು ಸರಿಯಾದ ಭಿನ್ನರಾಶಿಗೆ ತರೋಣ. 4 8 4 32 ಪ್ಲಸ್ 1 33 ಭಾಗಿಸು 8 ಬಂತು. ಈಗ ಭಾಜಕ ಯಾವುದು? 8 ಅನ್ನೋದು ಭಾಜಕ. ಭಾಜ್ಯ ಯಾವುದು? 33. ಸೊ 8 ಇಲ್ಲಿದೆ. 8 ಎಷ್ಟ್ಲಿ 33? 33 ಅನ್ನೋದು ಒಂದು ಬೆಸ ಸಂಖ್ಯೆ, ಅದು ಹೋಗುದಿಲ್ಲ. 32 ಹೋಗ್ತದೆ. ಎಷ್ಟ್ಲಿ? 4ಲಿ. 32 ಬಂತು ಅಲ್ವಾ? 1 ಉಳಿಯಿತು. ಈಗ 1 ಹೋಗ್ತದೆ 8ರಲ್ಲಿ? ಇಲ್ಲ. ನಾನೀಗ ದಶಮಾಂಶ ಬಿಂದು ಹಾಕಿದೆ, ಇಲ್ಲಿ ಒಂದು 0 ಹಾಕಿದೆ. 10 ಅನ್ನೋದು ಹೋಗ್ತದೆ, ಆದ್ರೆ ಕಂಪ್ಲೀಟ್ ಆಗಿ ಅಲ್ಲ. 8 ಒಂದ್ಲಿ 8 ಅಲ್ವಾ? ಸಾರಿ ಮಕ್ಕಳೇ, 8 ಒಂದ್ಲಿ 8 ಅಲ್ವಾ? ಈಗ ಎಷ್ಟು ಉಳಿಯಿತು? ಪುನಃ 2 ಉಳಿಯಿತು. 2 ಉಳಿದ್ರೆ ಎಷ್ಟು ಬರ್ಬೇಕೀಗ? 0 ಹಾಕಬೇಕಿಲ್ಲಿ ಅಲ್ವಾ? 0 ಹಾಕಿದೆ. 4 ಎಷ್ಟ್ಲಿ 20? 20ರ ಮಗ್ಗಿ 20 ಕಂಪ್ಲೀಟ್ ಆಗಿ ಹೋಗುದಿಲ್ಲ, ಬಟ್ 8 2ಲಿ 16, 4 ಉಳಿತದೆ. ಪುನಃ 0 ಹಾಕಿದೆ. 40 ಹೋಗುದಿಲ್ಲ ಅಲ್ವಾ? 40 ಅನ್ನೋ ಸಂಖ್ಯೆ ಹೋಗುದಿಲ್ಲ. ಹೋಗ್ತದ? ಹೋಗುದಿಲ್ವಾ? ಗೊತ್ತಿದೆ ನಿಮಗೆ. ಹೋಗ್ತದ? ಹೋಗುದಿಲ್ಲ? ಹೇಳಿ. 40 ಅನ್ನೋ ಸಂಖ್ಯೆ 8ರಿಂದ ಭಾಗ ಆಗಿ ಹೋಗ್ತದೆ. 8 5ಲಿ 40. ಸೊ 40 ಶೇಷ 0 ಆಗಿ ಉಳಿಯಿತು. ಈಗ 33/8 ನಾವು ಹೇಗೆ ಬರಿಬಹುದು? 4.12 ಅಂತ ಹೇಳಿ ಬರಿಬಹುದು. ಇದು ಯಾವ ಸಂಖ್ಯೆ? ಇದು ಅಂತ್ಯಗೊಳ್ಳುತ್ತದೆ ಅಲ್ವಾ? ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆ. ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆಯಾಗಿದೆ. ಅರ್ಥ ಆಯ್ತು? ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗುವಾಗ ಎಷ್ಟನೇ ಪ್ರಶ್ನೆ? 4ನೇ ಪ್ರಶ್ನೆ ಯಾವುದು ಅಂತ ನೋಡೋಣ. 3/13. ಈಗ 4ನೇ ಪ್ರಶ್ನೆ 3/13 ಅನ್ನೋದು. ಈಗ ಭಾಜಕ ಯಾವುದು? 13. ಭಾಜ್ಯ ಯಾವುದು? 3. ಇದಕ್ಕೆ ನಮ್ಗೆ ಏನ್ ಬೇಕು? ಇದಕ್ಕೆ ನಮ್ಗೆ 3ರ ಮಗ್ಗಿ ಬೇಕು ಮಕ್ಕಳೇ. 3ರ ಮಗ್ಗಿಯನ್ನ 13ರ ಮಗ್ಗಿ ಬೇಕು ಮಕ್ಕಳೇ. 13ರ ಮಗ್ಗಿಯನ್ನ ನಾವು ಬರೆಯೋಣ ಬನ್ನಿ. 13 ಒಂದ್ಲಿ 13, 13 2ಲಿ 26, 13 3ಲಿ 39. ಹಾಗೆ 13 4ಲಿ ಎಷ್ಟು? 13 4ಲಿ 52, 13 5ಲಿ 65, 13 6ಲಿ ಎಷ್ಟು? 78,
13 ಏಳ್ಲಿ ಎಷ್ಟು? 91. 13 ಎಂಟ್ಲಿ ಎಷ್ಟು? 104. 13 ಒಂಬತ್ಲಿ ಎಷ್ಟು? 117. ಹಾಗೆ 13 ಹತ್ಲಿ 130 ಅನ್ನೋದು. ಓಕೆ, ಈಗ ನಾವ್ ಏನ್ ಮಾಡ್ಬೇಕು? 13ರ ಮಗ್ಗಿಯನ್ನ 13 ಹೋಗ್ತದ 13ರಲ್ಲಿ? ಇಲ್ಲ, 0 ಅಲ್ವಾ? ಸಣ್ಣ ಸಂಖ್ಯೆ, ತುಂಬಾ ಸಣ್ಣ ಸಂಖ್ಯೆ. ಇಲ್ಲಿ ನಾನೇನ್ ಹಾಕ್ಬೇಕು? 0 ಹಾಕ್ಬೇಕು. ದಶಮಾಂಶ ಬಿಂದು ಹಾಕಿದ್ರೆ ಇಲ್ಲಿ 0 ಹಾಕ್ಬೇಕು. 30 ಹೋಗುದಿಲ್ಲ, ಬಟ್ 2ರಲ್ಲಿ 26ಲಿ ಅಲ್ಲ, 26. ಸೊ ಎಷ್ಟು ಉಳಿತದೆ ಮಕ್ಳೇ? 4 ಉಳಿತದೆ. 0 ಹಾಕಿಲಿ 40 ಬಂತು ಅಲ್ವಾ? ಈಗ 40 ಅನ್ನೋ ಸಂಖ್ಯೆ ಹೋಗ್ತದಾ? ಇಲ್ಲ, ಬಟ್ 13 ಮೂರ್ಲಿ 39. 40ಗಿಂತ ಒಂದು ಸಣ್ಣ ಸಂಖ್ಯೆ 1 ಉಳಿತು. ಈಗ 1 ಉಳಿತಲ್ವಾ? 0 ಹಾಕಿದೆ. 10 ಅನ್ನೋ ಸಂಖ್ಯೆ 13ರಲ್ಲಿ ಭಾಗಾಗಿ ಹೋಗ್ತದಾ? ಇಲ್ಲ, 0 ಹಾಕಿದೆ ಅಲ್ವಾ? ಇಲ್ಲೊಂದು 0 ಹಾಕಿದೆ. ಈಗ 100 ಆಯ್ತು. 100 ಹೋಗ್ತದಾ? ಇಲ್ಲ, ಬಟ್ 7ಲಿ 91 ಅಂತ ಬರ್ತದೆ ಅಲ್ವಾ? 100ರಿಂದ 91 ಕಳೆದ್ರೆ ಎಷ್ಟು ಉಳಿತು ಮಕ್ಕಳೇ? ಪುನಃ 9 ಉಳಿಯಿತು ಅಲ್ವಾ? 0 ಹಾಕಿದೆ ಆಯ್ತಾ? 0 ಹಾಕಿದೆ. 90 ಅನ್ನೋದು 6ರಲ್ಲಿ ಹೋಗ್ತದೆ. ಅಂದ್ರೆ 13 6ಲಿ 78 ಬರ್ತದೆ. ಎಷ್ಟು ಉಳಿತು? ಇಲ್ಲಿ 2 ಉಳಿತು, ಇಲ್ಲಿ 1 ಉಳಿತು, 12 ಬಂತು. ಸೊ ಪುನಃ 0 ಹಾಕಿದೆ. ಈಗ 120 ಅನ್ನೋದು 9ಲಿ 117 ಅಲ್ವಾ? 13 9ಲಿ 117. 10ರಿಂದ 7 ತೆಗ್ದಾಗ 3, 1ರಿಂದ 1 ತೆಗ್ದಾಗ 0 ಅಲ್ವಾ? ಅಂದ್ರೆ 0. ಓಕೆ, 3 ಮಾತ್ರ ಉಳ್ದದ್ದು. ನಾನು ಏನ್ ಮಾಡ್ತೇನೆ? 30 ಇಲ್ಲೊಂದು 0 ಹಾಕ್ತೇನೆ. ಪುನಃ 2 ಬಂತು, 26. ಹಾಗೆ 4 ಉಳಿಯಿತು, 4 40. ಆಗ ಎಷ್ಟು ಬರ್ತದೆ? 3ಲಿ ಎಷ್ಟು? 39. ಇದು ಪುನಃ ಹೀಗೆ ರಿಪೀಟ್ ಆಗ್ತಾ ಹೋಗ್ತದೆ ಅಲ್ವಾ? 0 100 ಅನ್ನೋದು. ಹಾಗಾದ್ರೆ 3/13 ನಾವು ಹೇಗೆ ಬರಿಬಹುದು? 0.230769 ಅಲ್ವಾ? ಇದು ಪುನಃ ರಿಪೀಟ್ ಆಗ್ತದೆ. ಇಷ್ಟಕ್ಕೂ ನೀವು ಒಂದು ಮೇಲೆ ಗೆರೆಯನ್ನ ಹಾಕ್ಬೇಕು. ಅದರ ಅರ್ಥ ಏನು? ಅದರ ಅರ್ಥ ಅಂತ್ಯಗೊಳ್ಳದ, ಇದು ಅಂತ್ಯಗೊಳ್ಳುವುದೇ ಇಲ್ಲ, ಅಂತ್ಯಗೊಳ್ಳದ ಹಾಗೆ ಪುನರಾವರ್ತನೆ ಆಗುವ, ಪುನರಾವರ್ತನೆಗೊಳ್ಳುವ ಸಂಖ್ಯೆ, ಪುನರಾವರ್ತನೆಗೊಳ್ಳುವ ಸಂಖ್ಯೆ ಅಂತ ಹೇಳ್ತೇವೆ, ಅಥವಾ ಆವರ್ತಕ ಸಂಖ್ಯೆ ಅಂತ ಹೇಳ್ತೇವೆ ಇದನ್ನ. ಓಕೆನಾ? ಇದಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಈಗ ನಾವು 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ? 2/11. ಈಗ 5ನೇ ಪ್ರಶ್ನೆ ಹೇಳ್ತಾ ಇದೆ 2/11 ಅನ್ನೋದು. ಇದರಲ್ಲಿ ಭಾಜಕ ಯಾವುದು? 11. ಭಾಜ್ಯ ಯಾವುದು? 2. ಸೊ ಇದನ್ನ ಹೀಗೆ ಹೇಳಿತೇನೆ. ಇದು 2 ಅನ್ನೋದು ಕೂಡ 11ರಿಂದ 0, 11ರಿಂದ ಸಣ್ಣ ಸಂಖ್ಯೆ ಅಲ್ವಾ? ಸೊ ನಾವೇನ್ ಮಾಡ್ಬೇಕು? ಇಲ್ಲಿ 0 ಹಾಕ್ಬೇಕು, ದಶಮಾಂಶ ಬಿಂದು ಹಾಕ್ಬೇಕು, ಇಲ್ಲಿ 20 ಮಾಡ್ಬೇಕು. ಈಗ ಹೋಗ್ತದಲ್ವಾ? 11 1ಲಿ 11. ಎಷ್ಟು ಉಳಿಯಿತು ಮಕ್ಕಳೇ? 20ರಿಂದ 11 ತೆಗೆದ್ರೆ 9 ಉಳಿತದೆ. ಸೊ 0 ಹಾಕಿ ನೋಡಿ. ಈಗ 8ಲಿ 88. ಎಷ್ಟು ಉಳಿತದೆ? ಪುನಃ 2 ಉಳಿತದೆ. 0 ಹಾಕಿ. 1ಲಿ 11 ಅಲ್ವಾ? ಎಷ್ಟು ಉಳಿತದೆ? 9 ಉಳಿತದೆ. ಇದೇ ರೀತಿ ಇದು ಮುಂದುವರಿತಾ ಹೋಗ್ತದೆ. 1 8 1 8 ಅನ್ನೋದು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಬರ್ತದೆ ನೋಡಿ 88 ಅಂದ್ರೆ 8ಲಿ. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು? 2/11 ಉತ್ತರ 0.18. ಡ್ಯಾಶ್ ಯಾವ್ದಕ್ಕೆ ಹಾಕ್ಬೇಕು? 1 ಮತ್ತು 8ಕ್ಕೆ ಹಾಕ್ಬೇಕು. ಇದ್ರ ಅರ್ಥ ಏನು? ಇದು ಅಂತ್ಯಗೊಳ್ಳದ ಆವರ್ತಕ ಸಂಖ್ಯೆ, ಆವರ್ತಕ ಭಾಗಲಬ್ಧ ಸಂಖ್ಯೆ. ಇದು ನಾನು ಭಾಗಲಬ್ಧ ಅಂತ ಬರಿತಾ ಇಲ್ಲ, ಸೊ ನೀವು ಬರೆದುಕೊಳ್ಳಿ ಭಾಗಲಬ್ಧ ಸಂಖ್ಯೆ. ಈಗ ನಮ್ಮದು 5 ಆಯ್ತು. 6ನೇ ಪ್ರಶ್ನೆಗೆ ಹೋಗೋಣ ಮಕ್ಳೇ. 6ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡಿ. 329/400. 329/400. ಇದರಲ್ಲಿ ಭಾಜಕ ಯಾವುದು? 400. ಭಾಜ್ಯ ಯಾವುದು? 329. ಈಗ 329 ಅನ್ನೋದು ಸಣ್ಣ ಸಂಖ್ಯೆ ಅಲ್ವಾ 400ರಿಂದ? ಹಾಗಾದ್ರೆ 0 ಬಿಂದು ಹಾಕ್ಬೇಕು, ಇಲ್ಲಿ ಒಂದು 0 ಹಾಕ್ಬೇಕು. ಈಗ 400 ಎಷ್ಟ್ಲಿ 3200 ಬರ್ತದೆ?
ಎಂಟ್ಲಿ ಅಲ್ವಾ 3200 ಬರ್ತದೆ. ಈಗ 90 ಉಳಿಯುತ್ತೆ. ಅದರಲ್ಲಿ 90 ಹೋಗ್ತದಾ? ಇಲ್ಲ. ಒಂದು 0 ಹಾಕೋಣ. ಆದ್ರೆ 400 ಎಷ್ಟ್ಲಿ? 900 ಹೋಗುದಿಲ್ಲ. ಬಟ್ 100 ಕಡಿಮೆ ಮಾಡಿದ್ರೆ 800 ಅನ್ನೋದು ಹೋಗ್ತದೆ. 400 2ಲಿ ಪುನಃ 100 ಉಳಿಯಿತು. 100 ಉಳಿದ್ರೆ 100 ಹೋಗ್ತದಾ? ಇಲ್ಲ. ಪುನಃ 0 ಸಾರಿ, ಒಂದ್ ನಿಮಿಷ. ಇಲ್ಲಿ 0 ಹಾಕ್ತಾನೆ, 1000 ಹಾಕ್ತಾನೆ. 1000 ಪುನಃ 2ಲಿ ಅಲ್ವಾ? ಏನಾಗ್ತದೆ? 2ಲಿ ಎಷ್ಟು? 800 ಬರ್ತದೆ. 800 ಬರ್ತದೆ. ಪುನಃ 200 ಉಳಿತದೆ. 200 ಅನ್ನೋದು 400ಕ್ಕಿಂತ ಸಣ್ಣ ಸಂಖ್ಯೆ. 0 ಹಾಕಿದೆ 2000 ಬಂತು. 2000 ಅನ್ನೋದು ಎಷ್ಟರಲ್ಲಿ ಹೋಗ್ತದೆ? 400 5ಲಿ 2000, 4 5ಲಿ 20 ಅಲ್ವಾ? ಸೊ 405ಲಿ ಎಷ್ಟಾಗ್ತದೆ? 2000 ಆಗ್ತದೆ. ಶೇಷ ಏನಾಯ್ತು? 0 ಬಂತು. ಹಾಗಾದ್ರೆ 329 ಭಾಗಿಸು 400 ಅನ್ನೋ ಸಂಖ್ಯೆ ಇದು ಅಂತ್ಯಗೊಳ್ಳುವ ಸಂಖ್ಯೆ. 0.82225. ಇದು ಯಾವ ಸಂಖ್ಯೆ? ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆ. ಅಂತ್ಯಗೊಳ್ಳುವ ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿಗೆ 1ನೇ ಪ್ರಶ್ನೆ ಆಗ್ತದೆ. 2ನೇ ಪ್ರಶ್ನೆಗೆ ಹೋಗೋಣ. ಇದು ಇವತ್ತಿನ ಕೊನೆಯ ಪ್ರಶ್ನೆ ಆಗಿರ್ತದೆ. ಸೊ ನೋಡಿಕೊಳ್ಳಿ. 1/7ನ ಉತ್ತರ ನಮ್ಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 0.142857. ಆಯ್ತಾ? ಇದನ್ನ ದೀರ್ಘ ಭಾಗಾಕಾರ ಮಾಡದೆ 7ನೇ 2, 7ನೇ 3, 7ನೇ 4, 7ನೇ 5, 7ನೇ 6ರ ಉತ್ತರ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕು? 2ನೇ ಪ್ರಶ್ನೆ ನೋಡಿ. 1/7ರ ಸಂಖ್ಯೆಯ ಬೆಲೆ ಎಷ್ಟು ಬರ್ತದಂತೆ? ಎಷ್ಟು ಬರ್ತದೆ ಅಂತ ಹೇಳಿದ್ರು? 0.142857 ಬರ್ತದೆ. ಇದು ರಿಪೀಟ್ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 2/7 ಅಂದ್ರೆ 7ನೇ 2 ಹೇಗೆ ಬರ್ತದೆ ನಮಗೆ? ಇದನ್ನ ನಾವು ಈ ರೀತಿ ಬರಿಬಹುದು. 1/7 ಗುಣಿಸು 2 ಅಲ್ವಾ? ಅಂದ್ರೆ 7ನೇ 2 ಬರುವುದು ಉತ್ತರ. ಈಗ ನಾವು 1/7ರ ವ್ಯಾಲ್ಯೂ ಅನ್ನ ಹಾಕೋಣ ಬನ್ನಿ. 0.142857 ಅದಕ್ಕೆ ಎಷ್ಟರಿಂದ ಗುಣಿಸ್ಬೇಕು? 2ರಿಂದ ಗುಣಿಸ್ಬೇಕು. 2 7ಲಿ 14, 1 ಉಳಿತು. 2 5ಲಿ 10 ಪ್ಲಸ್ 1 11, 1 ಉಳಿತು. 2 8ಲಿ 16 ಪ್ಲಸ್ 1 17 ಆಗ್ತದೆ. 2 2ಲಿ 4 ಪ್ಲಸ್ 1 5 ಆಗ್ತದೆ. 2 4ಲಿ 8, 2 1ಲಿ 2, 2 0 0. ಸೊ ಇದು ಉತ್ತರ ಆಗ್ತದೆ. ಯಾವುದಕ್ಕೆ ಉತ್ತರ? 7ನೇ 2ಗೆ ಉತ್ತರ. ಹಾಗೆಯೇ 7ನೇ 3 ಅದನ್ನ ಹೇಗೆ ಬರಿಬಹುದು? 1/7 ಅಂದರೆ 3 ಅಂದ್ರೆ 0.142857ಕ್ಕೆ 3ರಿಂದ ಗುಣಿಸುವಂತಹದ್ದು. ಆಗ ಏನ್ ಬರ್ತದೆ? 3 7ಲಿ 21, 2 ಉಳಿತು. 3 5ಲಿ 15, 16, 17 ಆಗ್ತದೆ. 1 ಉಳಿತು. 3 8ಲಿ 24, 1 25 ಆಗ್ತದೆ. 2 ಉಳಿತು. 3 2ಲಿ 6 ಪ್ಲಸ್ 2 8 ಆಗ್ತದೆ. 3 8 4ಲಿ 12 ಆಗ್ತದೆ. ಇಲ್ಲಿ ಅಲ್ವಾ? 3 1ಲಿ ಎಷ್ಟಾಗ್ತದೆ? 3 ಆಗ್ತದೆ. ಪ್ಲಸ್ 1 4 ಆಗ್ತದೆ. ಹಾಗೆ 0ಯಿಂದ ಗುಣಿಸುವಾಗ ಇಷ್ಟು ಆಗ್ತದೆ. ಇದು 7ನೇ 3ಗೆ ಉತ್ತರ. ಹಾಗೆ 7ನೇ 4 ಮಾಡೋಣ. ಹೇಗೆ ಮಾಡುದು? 7ನೇ 1 ಗುಣಿಸು 4 ಅಂದರೆ 0.142857ಕ್ಕೆ 4ರಿಂದ ಗುಣಿಸುವಂತದ್ದು. 7 4 7ಲಿ ಎಷ್ಟು ಮಕ್ಕಳೇ? 28. 2 ಉಳಿತು. 4 5ಲಿ 20, 22, 22, 2 ಉಳಿತು. 4 8ಲಿ 32, 32 ಪ್ಲಸ್ 2 34, 3 ಉಳಿಯಿತು. ಹಾಗೆ 4 2ಲಿ 8, 8 ಪ್ಲಸ್ 3 ಎಷ್ಟು? 11 ಆಗ್ತದೆ. 1 ಉಳಿಯಿತು. 4 4ಲಿ 16 ಪ್ಲಸ್ 1 17, 1 ಉಳಿಯಿತು. 4 1 4 ಪ್ಲಸ್ 1 5 ಉಳಿಯಿತು. 5 ಆಯ್ತು. ಸೊ 0.571428 ಆಗ್ತದೆ. ಇನ್ನು ಕೊನೆಯದು 2 ಅಂತ ಹೇಳಿದ್ರೆ 5ನೇ 7 ಇದು ಮತ್ತೆ 7ನೇ 6 ಸಾರಿ 7ನೇ 5 ಅಲ್ವಾ? ಹಾಗೆ
7ನೇ ಆರನ್ನ ನೀವು ಮಾಡಿ ನನಗೆ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೆಲ್ಲರಿಗೆ ಇದರ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಿ, ಅವರಿಗೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಇಲ್ಲಿ ತನಕ ನೋಡಿದಕ್ಕೆ ಧನ್ಯವಾದಗಳು.